ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ KCET 2025 ಎಕ್ಸಾಮ್ ಹತ್ತಿರ ಬರ್ತಿದೆ. ಹಾಗೂ ನಿಮ್ಮದು ಸೆಕೆಂಡ್ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆಗಿದೆ. ಸೊ ಈಗೇನು ಇಂಗ್ಲೀಷ್ ಮತ್ತು ಬಯಾಲಜಿ ಇರುತ್ತೆ. ನೀವೇನಾದರೂ ಬಯಾಲಜಿ ಬರೀತಿದ್ರೆ ಅದ್ರ ಮೇಲೆ ಚೂರು ಫೋಕಸ್ ಮಾಡಿ ಬೋರ್ಡ್ ಎಕ್ಸಾಮ್ದು. ಅದಾದಮೇಲೆ ನೀವು KCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಇವತ್ತಿಂದನೇ ನೀವು ನಿಮ್ಮ KCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಹಾಫ್ ಆನ್ ಅವರ್ MCQs ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋಲಿ ನಿಮಗೆ ಟಾಪ್ ಚಾಪ್ಟರ್ಸ್ ಯಾವ್ದು ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿಯಲ್ಲಿ ಫಸ್ಟ್ ಈ ಚಾಪ್ಟರ್ಸ್ನ ನೀವು ಕಂಪ್ಲೀಟ್ ಮಾಡಿ. ಅದಾದಮೇಲೆ ನೀವು ಬೇರೆ ಚಾಪ್ಟರ್ಸ್ ಕಡೆ ನೋಡಿ. ಸೊ 10 ಚಾಪ್ಟರ್ಸ್ ಹೇಳ್ತೀನಿ ಪ್ರತಿ ಸಬ್ಜೆಕ್ಟಲ್ಲೂ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಈಗ ನಿಮಗೆ ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿಯಲ್ಲಿ ಫಸ್ಟ್ ನೀವು ಯಾವ್ಯಾವ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸುಮಾರು ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇರುತ್ತೆ, ಯಾವ್ದು ಫಸ್ಟ್ ಓದಬೇಕಂತ. ಫಸ್ಟ್ PUC ಸಬ್ಜೆಕ್ಟ್ ಫಸ್ಟ್ ಮುಗಿಸೋದಾ ಅಥವಾ ಸೆಕೆಂಡ್ PUC ಫಸ್ಟ್ ಮುಗಿಸೋದಾ ಅಂತ. 75 to 77% ನಿಮ್ಗೆ KCET 2025 ಏನ್ ಕ್ವಶನ್ಸ್ ಬರುತ್ತಲ್ವಾ, ಅದು ನಿಮ್ಮ ಸೆಕೆಂಡ್ PUC ಚಾಪ್ಟರ್ಸ್ ಇಂದಾನೆ ಆಗಿರುತ್ತೆ. ಸೊ ಮೋರ್ ಫೋಕಸ್ ನಿಮ್ದು ಸೆಕೆಂಡ್ PUC ಚಾಪ್ಟರ್ಸ್ ಮೇಲೆ ಆಗಿರಬೇಕು ರಾದರ್ ದನ್ ಫಸ್ಟ್ PUC ಚಾಪ್ಟರ್ಸ್. ಸೊ ನಿಮಗೆ ಫಾರ್ಮುಲಾ ಶೀಟ್ಸ್ ಎಲ್ಲ ಮಾಡಕ್ ಹೇಳಿದೆ. ಸೊ ಐ ಹೋಪ್ ನೀವೆಲ್ಲ ಮಾಡಿರ್ತೀರಾ ಅಂತ. ಬಟ್ ಡೋಂಟ್ ವರಿ, ನಾನು ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ಎಲ್ಲ ಚಾಪ್ಟರ್ಸ್ ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಆಗಿರುತ್ತಲ್ವ ಅದರದ್ದು ಫಾರ್ಮುಲಾ ಶೀಟ್ಸ್ ನಾನೇ ಬರ್ದ್ಬಿಟ್ಟು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಕೇಳಿಸ್ಕೊಳ್ಳಿ. ಈಗ ಫಿಸಿಕ್ಸ್ ಅಲ್ಲಿ ನೋಡಿ, ಸೆಕೆಂಡ್ PUC ಚಾಪ್ಟರ್ಸ್ ಇದೇ ಆರ್ಡರ್ ನೀವು ಫಾಲೋ ಮಾಡಿ. ಈ ಮೇಲಿಂದ ಫಸ್ಟ್ ಚಾಪ್ಟರ್ಸ್ ನ ಕವರ್ ಮಾಡ್ತಾ ಕೆಳವರೆಗೂ ಹೋಗಿ. ಫಸ್ಟ್ ಯಾವ ಚಾಪ್ಟರ್ ನೀವು ಕವರ್ ಮಾಡ್ಬೇಕಂದ್ರೆ ಸೆಕೆಂಡ್ PUC ಕರೆಂಟ್ ಎಲೆಕ್ಟ್ರಿಸಿಟಿ ಆಲ್ಮೋಸ್ಟ್ 3 to 4 ಕ್ವಶನ್ಸ್ ಅಥವಾ 4 to 5 ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಈ ಒಂದು ಚಾಪ್ಟರ್ ಇಂದ. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ಸ್, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ಆಲ್ಟರ್ನೇಟಿಂಗ್ ಕರೆಂಟ್ ಇರುತ್ತಲ್ವಾ, ಸೊ ಅದ್ರ ಮೇಲೆ ಕ್ವಶನ್ಸ್ ಓದ್ಕೊಳ್ಳಿ. ಮ್ಯಾಗ್ನೆಟಿಸಮ್ ನ ಅಷ್ಟೊಂದು ಫೋಕಸ್ ಮಾಡಬೇಡಿ, ಬಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇರುತ್ತಲ್ವ ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಆಪ್ಟಿಕ್ಸ್ ಕವರ್ ಮಾಡಿ. ಆಪ್ಟಿಕ್ಸ್ ಆದ್ಮೇಲೆ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಬನ್ನಿ. ನೆಕ್ಸ್ಟ್ ಆಟಮ್ಸ್ ಅಂಡ್ ನ್ಯೂಕ್ಲಿಯರ್ ಬನ್ನಿ. ಆದ್ಮೇಲೆ ನಿಮ್ಮ ಸೆಮಿ ಕಂಡಕ್ಟರ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇರುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಫಸ್ಟ್ ಸೆಕೆಂಡ್ PUC ಫಿಸಿಕ್ಸ್ ಇಂದ ನೀವು ಇಷ್ಟು ಕ್ವಶನ್ಸ್, ಇಷ್ಟು ಚಾಪ್ಟರ್ಸ್ ನ ಫಸ್ಟ್ ಪ್ರಿಪೇರ್ ಮಾಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಮೆಜಾರಿಟಿ ಆಫ್ ದಿ ಕ್ವಶನ್ಸ್ ಇಲ್ಲಿ ಕವರ್ ಆಗುತ್ತೆ ಇಷ್ಟರಲ್ಲಿ. ನೆಕ್ಸ್ಟ್ ಫಸ್ಟ್ PUC ಚಾಪ್ಟರ್ಸ್ ಆಮೇಲೆ ಸ್ಟಾರ್ಟ್ ಮಾಡಿ. ಮೋಷನ್ ಆಫ್ ಸಿಸ್ಟಮ್ಸ್ ಆಫ್ ಪಾರ್ಟಿಕಲ್ಸ್ ಮೇಲೆ ಫೋಕಸ್ ಮಾಡಿ. ಕೈನಮೆಟಿಕ್ಸ್, ಆಮೇಲೆ ಕೈನಮೆಟಿಕ್ಸ್ ಅಲ್ಲಿ ಲಾಸ್ ಆಫ್ ಮೋಷನ್ಸ್ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಅದಾದ್ಮೇಲೆ ವರ್ಕ್, ಎನರ್ಜಿ ಅಂಡ್ ಪವರ್ ಮೇಲೆ ಹೋಗಿ. ಸೊ ಇದಾಯ್ತು ಫಸ್ಟ್ PUC ಅಂಡ್ ಸೆಕೆಂಡ್ PUC ಫಿಸಿಕ್ಸ್ ಚಾಪ್ಟರ್ಸ್ ಕಡೆ. ಸೊ ಈ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಈ ಪೇಜ್ ನ ಅಂಡ್ ಈ ಆರ್ಡರ್ ನೇ ಫಾಲೋ ಮಾಡಿ. ಸೊ ಡೋಂಟ್ ವರಿ, ನಾನು ಹೇಳ್ದಂಗೆ ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮತ್ತೆ ಕ್ವಶನ್ಸ್ ಸಹ ಮಾಡ್ತೀನಿ ಮುಂದಿನ ವಿಡಿಯೋಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಸಬ್ಜೆಕ್ಟ್ಸ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಆಗಿರುತ್ತೆ. ಸೊ ನಿಮ್ಮೆಲ್ಲರ ಜೊತೆಗೆ ಒಂದು ಎಕ್ಸೈಟಿಂಗ್ ಅನೌನ್ಸ್ಮೆಂಟ್ ಶೇರ್ ಮಾಡ್ತೀನಿ. ಫಿಸಿಕ್ಸ್ ವಾಲ ಕಡೆಯಿಂದ ವಿಶ್ವಾಸ ದಿವಸ ಕನ್ನಡ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಪೆಷಲ್ ಒಕೇಶನ್ ಅಲ್ಲಿ ನಿಮ್ಗೆ ಅಮೇಸಿಂಗ್ ಆಫರ್ಸ್ ಸಿಗುತ್ತೆ. ಸೊ ನೀವು ಏನಾದರೂ ಕ್ಲಾಸ್ 11th ಅಲ್ಲಿ ಈಗ ಎಂಟರ್ ಆಗ್ತಿದ್ದಾರೆ ಅಂದ್ರೆ ಅರ್ಜುನ KCET 2026 ಬ್ಯಾಚ್ ಅಂತ ಒಂದು ಇವರು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಬ್ಯಾಚ್ ಅಲ್ಲಿ ನಿಮಗೆ ಕಂಪ್ಲೀಟ್ 2 years ಗೈಡೆನ್ಸ್ ಸಿಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡ್ತಾರೆ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, PDFs ಪ್ಲಸ್ ನೋಟ್ಸ್ ಪ್ಲಸ್ ಡೈಲಿ ಅಸೈನ್ಮೆಂಟ್ಸ್ ಅಂಡ್ ವಿಡಿಯೋ ಸೊಲ್ಯೂಷನ್ಸ್ ಸಹ ಇರುತ್ತೆ. ಸೊ ನೀವೇನಾದ್ರೂ KCET ಆಸ್ಪಿರೆಂಟ್ ಆಗಿದ್ರೆ, ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಕ್ಲಾಸ್ 11th ಅಲ್ಲಿ ಇದ್ರೆ, ಸೊ ಈ ಒಂದು ಬ್ಯಾಚ್ ಅವ್ರಿಗೆ ರೆಕಮೆಂಡ್ ಮಾಡಿ. ಹಾಗೂ ನೀವೇನಾದ್ರೂ ಈಗ ಕ್ಲಾಸ್ 12th ಅಲ್ಲಿ ಎಂಟರ್ ಆಗ್ತಿದ್ದೀರಾ ಅಂದ್ರೆ ಲಕ್ಷ್ಯ KCET 2026 ಬ್ಯಾಚ್ ಸಹ ರಿಲೀಸ್ ಆಗ್ತಿದೆ. ಸೊ ಅಗೇನ್ ನಿಮ್ಗೆ ಲಕ್ಷ್ಯ KCET 2026 ಬ್ಯಾಚ್ ಅಲ್ಲೂ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಕಂಪ್ಲೀಟ್ 1 year ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, PDFs ಪ್ಲಸ್ ನೋಟ್ಸ್ ಪ್ಲಸ್ ಅಸೈನ್ಮೆಂಟ್ಸ್ ಅಂಡ್ ವಿಡಿಯೋ ಸೊಲ್ಯೂಷನ್ಸ್ ಸಹ ಇರುತ್ತೆ. ಮತ್ತೆ ನಿಮ್ಗೆ ಡೌಟ್ಸ್ ಸಹ ಸಾಲ್ವ್ ಮಾಡಿಸ್ತಾರೆ. ನಿಮ್ಗೆ ಏನಾದ್ರೂ ಡಿಸ್ಕೌಂಟ್ಸ್ ಬೇಕಿದ್ರೆ ನಾನು ಕೂಪನ್ ಕೋಡ್ ಡಿಸ್ಪ್ಲೇ ಮಾಡಿದೀನಿ. ಸೊ ಈ ಒಂದು ಕೂಪನ್ ಕೋಡ್ ನೀವು ಯೂಸ್ ಮಾಡಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. Enroll now and start preparing for the exams and excel in the exams if you are KCET aspirant. ನೀವು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಡೋಂಟ್ ಮಿಸ್ ಔಟ್ ಆನ್ ದಿಸ್ ಅಮೇಸಿಂಗ್ ಬ್ಯಾಚಸ್. ನಿಮ್ಗೆ ಈ ಎರಡು ಬ್ಯಾಚಸ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ಸಬ್ಜೆಕ್ಟ್ಸ್ ನೋಡಿದ್ರೆ ಕೆಮಿಸ್ಟ್ರಿಯಲ್ಲಿ ನೀವು ಫಸ್ಟ್ ಕವರ್ ಮಾಡಬೇಕಾಗಿರುತ್ತೆ D and F ಬ್ಲಾಕ್. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಲೆಂತಿ ಆಗಿರುತ್ತೆ ಇದು. NCERT ನೀವು ಏನಾದ್ರು ಓದ್ತಿದ್ರೆ ಅದನ್ನ ಫಾಲೋ ಮಾಡಿ. ಅಕಸ್ಮಾತ್ NCERT ಇಲ್ಲ ಅಂದ್ರೆ ನಿಮ್ಗೆ ಬೇಸಿಕ್ ಫಾರ್ಮುಲಾಸ್ ಮತ್ತೆ ಕ್ವಶನ್ಸ್ ಎಲ್ಲಿಂದ ಫ್ರೇಮ್ ಆಗುತ್ತೆ. ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಇರುತ್ತೆ, ಅಂದ್ರೆ ನೆನ್ಪಿಟ್ಕೊಂಡಿರ್ಬೇಕು ನೀವು. ಸೊ D and F ಬ್ಲಾಕ್ ನ ನೀವು ಫಸ್ಟ್ ಕವರ್ ಮಾಡಿ ಕೆಮಿಸ್ಟ್ರಿಯಲ್ಲಿ. ಸೊ ಅದು ನಾನ್ ಆರ್ಗ್ಯಾನಿಕ್ ಪಾರ್ಟ್ ಅಲ್ಲ ಆಯ್ತು. ನೆಕ್ಸ್ಟ್ ಸೊಲ್ಯೂಷನ್ಸ್ ಕಡೆ ನೋಡಿ. ಅದಾದ್ಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬನ್ನಿ. ಅದಾದ್ಮೇಲೆ ಕೆಮಿಕಲ್ ಕೈನೆಟಿಕ್ಸ್. ಅದಾದ್ಮೇಲೆ ಆರ್ಗ್ಯಾನಿಕ್ ಅಲ್ಲಿ ನೀವು ಫಸ್ಟ್ ನಿಮ್ ಜಾಸ್ತಿ ಆರ್ಗ್ಯಾನಿಕ್ ಕವರ್ ಮಾಡಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್ ನ ಕವರ್ ಮಾಡಿ ಹೋಗಿರಿ. ಅದಾದ್ಮೇಲೆ ಬಯೋಮಾಲಿಕ್ಯೂಲ್ಸ್ ಅಗೈನ್ ನೀವು ಏನಾದ್ರು ಬಯೋ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಇದು ಈಸಿ ಆಗುತ್ತೆ ಈ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಕನ್ಫರ್ಮ್ ಆಗಿ ಇದ್ದೇ ಇರುತ್ತವೆ. ಸೊ ಈ ಒಂದು ಚಾಪ್ಟರ್ ಮಿಸ್ ಮಾಡಕ್ ಹೋಗ್ಬೇಡಿ. ಬರೀ ಥಿಯರಿ ಕ್ವಶನ್ ಆಗಿರುತ್ತೆ ಇದರಲ್ಲಿ. ಸೊ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, ರಿಲೇಟೆಡ್ ಟು ಬಯೋನೇ ಇರುತ್ತೆ ಅಂಡ್ ಮಾಲಿಕ್ಯೂಲ್ಸ್ ಬಗ್ಗೆನೂ ಇರುತ್ತೆ. ಡೈರೆಕ್ಟ್ NCERT ಇಂದಾನೆ ಇವ್ರು ಪಿಕ್ ಮಾಡ್ತಾರೆ. ಸೊ ಚಾಪ್ಟರ್ ಚಿಕ್ಕದಾಗೆ ಇದೆ, ನೀವು ಏನಾದ್ರು ಓದಿಲ್ಲ ಅಂದ್ರೆ NCERT ಎಲ್ಲ ಕವರ್ ಮಾಡ್ಕೊಂಬೇಡಿ ಈ ಚಾಪ್ಟರ್ ನ.
ನೆಕ್ಸ್ಟ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಕಡೆ ನೋಡಿದ್ರೆ ಹೈಡ್ರೋಕಾರ್ಬನ್ಸ್ ನ ನೀವು ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಅಗೇನ್ ಇದು ಲಾಸ್ಟ್ ಚಾಪ್ಟರ್ ಬರುತ್ತೆ ಫಸ್ಟ್ ಪಿ ಯು ಸಿ ಇದನ್ನ ಫಸ್ಟ್ ಕವರ್ ಮಾಡಿ ನೀವು. ಅದಾದ್ಮೇಲೆ ಈಕ್ವಿಲಿಬ್ರಿಯಂ ಕೆಮಿಕಲ್ ಈಕ್ವಿಲಿಬ್ರಿಯಂ ಕಡೆ ಸ್ವಲ್ಪ ಫೋಕಸ್ ಮಾಡಿ, ಎಲೆಕ್ಟ್ರೋಡೈನಾಮಿಕ್ಸ್ ಕವರ್ ಮಾಡಿ, ಕೆಮಿಕಲ್ ಬಾಂಡಿಂಗ್ ಅಥವಾ ಪೀರಿಯಾಡಿಸಿಟಿ ಇರುತ್ತಲ್ವಾ ಪೀರಿಯಾಡಿಸಿಟಿ ಆಫ್ ಟೇಬಲ್ಸ್ ಅದನ್ನ ನೀವು ಕವರ್ ಮಾಡಿ. ಸೊ ದಿಸ್ ಇಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ ಫಸ್ಟ್ ಪಿ ಯು ಸಿ ಅಂಡ್ ಸೆಕೆಂಡ್ ಪಿ ಯು ಸಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಕಡೆ ನೋಡಿದ್ರೆ ಅಲ್ಜಿಬ್ರಾ ಅಲ್ಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ನ ಫಸ್ಟ್ ನೀವು ಕವರ್ ಮಾಡಿ. ಅದಾದ್ಮೇಲೆ ಇಂಟಿಗ್ರೇಷನ್ ಸಿಕ್ಕಾಪಟ್ಟೆ ಟಫ್ ಕ್ವಶನ್ಸ್ ಏನು ಕೇಳಲ್ಲ, ಶಾರ್ಟ್ ಕಟ್ಸ್ ಏನಿರುತ್ತೆ ಇಂಟಿಗ್ರೇಷನ್ ಅಲ್ಲಿ ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಅದನ್ನು ಸಹ ನಾನು ಪ್ರೊವೈಡ್ ಮಾಡ್ತೀನಿ. ಕೆಲವೊಂದು ಶಾರ್ಟ್ ಕಟ್ಸ್ ಬೇಸಿಕ್ ಆಗಿ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿದ ತಕ್ಷಣ ಸಾಲ್ವ್ ಮಾಡಬಹುದು, ಅದನ್ನು ಸಹ ಪ್ರೊವೈಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಕಡೆ ನೋಡಿ, ಆಮೇಲೆ ವೆಕ್ಟರ್ಸ್ ಅಲ್ಜಿಬ್ರಾ ಅಥವಾ 3D ಜಾಮೆಟ್ರಿ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಿ. ಕ್ಯಾಲ್ಕುಲಸ್ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಈಸಿ ಅನ್ಸುತ್ತೆ ಅದನ್ನು ನೀವು ಕವರ್ ಮಾಡಿ. ಪ್ರೊಬಬಿಲಿಟಿ ಸೆಕೆಂಡ್ ಪಿ ಯು ಸಿ ಫಾರ್ಮುಲಾಸ್ ನ ನೋಡ್ಕೊಳ್ಳಿ. ಫಸ್ಟ್ ಪಿ ಯು ಸಿ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದೇ ಮತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಎಲ್ಲ ಕವರ್ ಮಾಡಕ್ ಹೋಗಬೇಡಿ. ಇವ್ರು ಸಿಲೆಬಸ್ ಕಾಪಿ ಬಿಟ್ಟಿದ್ದಾರೆ ನೋಡಿ, ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಅಲ್ಲಿ ಅವರೇ ಫಾರ್ಮುಲಾಸ್ ಮೆನ್ಷನ್ ಮಾಡಿದ್ದಾರೆ, ಆ ಫಾರ್ಮುಲಾಸ್ ನ ಮಾತ್ರ ಓದ್ಕೊಂಡು ಹೋಗಿರಿ. ಸೊ ದಟ್ ಇಸ್ ಮೋರ್ ದನ್ ಎನಫ್. ಸಿಲೆಬಸ್ ಚೆಕ್ ಮಾಡಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೆ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೆಟ್ಸ್ ಕಡೆ ಬಂದ್ರೆ ಇದನ್ನು ಸಹ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಫಸ್ಟ್ ಚಾಪ್ಟರ್ ನಿಮ್ ಫಸ್ಟ್ ಪಿ ಯು ಸಿ ಇದು ನಿಮ್ಗೆ ಏನಾದ್ರು ನೆನಪಿಲ್ಲ ಅಂದ್ರೆ ಫಸ್ಟ್ ಪಿ ಯು ಸಿ ನೋಟ್ಸ್ ನ ತೆಗೆದು ಓದಿ. ಬೇಸಿಕ್ ಫಾರ್ಮುಲಾಸ್ ಒಂದ್ ಶೀಟ್ ತಗೊಳ್ಳಿ, ಯಾವ್ಯಾವ ಫಾರ್ಮುಲಾಸ್ ಏನೇನ್ ಕ್ವಶನ್ಸ್ ಇದೆ ಅದ್ರಲ್ಲಿ ಬರ್ದಿಟ್ಕೊಳ್ಳಿ, ಅಷ್ಟ್ ಮಾಡಿದ್ರು ಸಾಕು ನೀವು ಅದರಲ್ಲಿ. ಕೋಆರ್ಡಿನೇಟ್ ಜಾಮೆಟ್ರಿ ಅದ್ರಲ್ಲಿ ಕೋನಿಕ್ ಸೆಕ್ಷನ್ಸ್ ಇರುತ್ತಲ್ವ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಫೋಕಸ್ ಮಾಡಿ. ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ಮತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಕಡೆ ಒಂಚೂರು ಗಮನ ಕೊಡಿ. ನೆಕ್ಸ್ಟ್ ಬರುತ್ತೆ ಬಯಾಲಜಿ. ಈಗ ನಿಮ್ಗೆ ಬಯಾಲಜಿ ಎಕ್ಸಾಮ್ಸ್ ಆಗಿಲ್ಲ, ನೀವೇನಾದ್ರೂ ಬಯಾಲಜಿ ಸ್ಟೂಡೆಂಟ್ ಆಗಿದ್ರೆ, ಅಕಸ್ಮಾತ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಯು ಫೋಕಸ್ ಆನ್ ದಟ್. ಬಯಾಲಜಿ ಸ್ಟೂಡೆಂಟ್ ಆಗಿದ್ರೆ ನಾನು ಈಗಲೇ ಹೇಳ್ತಿದ್ದೀನಿ, ನೀವು NCERT ಥರೋಗಿ ಓದಿರ್ಬೇಕು. ಫಸ್ಟ್ ಚಾಪ್ಟರ್ ನೀವು ಕವರ್ ಮಾಡಬೇಕಾಗಿರೋದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್. ಇದರಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಇಂದ ನಿಮ್ ಕ್ವಶನ್ಸ್ ಪಿಕ್ ಮಾಡ್ತಾರೆ. ಸೊ ಏನೇನ್ ಹೈಲೈಟೆಡ್ ಆಗಿರುತ್ತೆ NCERT ಅಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆಮೇಲೆ ಕವರ್ ಮಾಡಿ. ರೀಪ್ರೊಡಕ್ಷನ್ಸ್ ಅಗೇನ್ ನೋ ಚಾಯ್ಸ್, ನೀವು ಸ್ಟಾರ್ಟಿಂಗ್ 3 ಚಾಪ್ಟರ್ಸ್ ನೀವು ಓದ್ಬೇಕಾಗಿರುತ್ತೆ. ಇದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಕಡೆನೂ ನೋಡಿ, ಇದ್ರಲ್ಲೂ ಅಷ್ಟೇ ಸ್ಟಾರ್ಟಿಂಗ್ 2 ಪೇಜಸ್ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಬೋತ್ ಪ್ರಿನ್ಸಿಪಲ್ಸ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಇರುತ್ತಲ್ಲ ಅದು. ಸೊ ಇದ್ರಲ್ಲಿ ಎವಲ್ಯೂಷನ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಟೇಬಲ್ ಬರುತ್ತಲ್ವ ಅದನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಅಂದ್ರೆ ವಾಟ್ ಈಸ್ ದಿ ಎವಲ್ಯೂಷನ್ ಪ್ರಾಸೆಸ್, ಅಂದ್ರೆ ಎಲ್ಲಿಂದ ಏನೇನು ಸ್ಪೀಶೀಸ್ ನೇಮ್ಸ್ ಬರುತ್ತಲ್ವ ಅದೊಂದು ಟೇಬಲ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್ ನೀವು ಕವರ್ ಮಾಡಬೇಕಾಗಿರುತ್ತೆ ಫಸ್ಟ್ ಪಿ ಯು ಸಿ ಬಯಾಲಜಿಯಿಂದ. ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ನೀವು ಕವರ್ ಮಾಡಿ. ಬಯೋಮಾಲಿಕ್ಯೂಲ್ಸ್ ಅಗೇನ್ ನೀವು ಇಲ್ಲಿ ಕವರ್ ಮಾಡಿದ್ರು ಸ್ವಲ್ಪ ನಿಮ್ಗೆ ಕೆಮಿಸ್ಟ್ರಿಯಲ್ಲೂ ಈಸಿ ಆಗುತ್ತೆ. ಸೆಲ್ ಕಡೆ ನೋಡಿದ್ರೆ ಸ್ಟ್ರಕ್ಚರ್ ಆಫ್ ಸೆಲ್ ಅದ್ರ ಬಗ್ಗೆ ನೋಡ್ಕೊಳ್ಳಿ, ಯಾಕಂದ್ರೆ ಇದ್ರಲ್ಲೂ ಒಂದು ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ ನಿಮ್ಗೆ, ಪ್ರಾಕ್ಟಿಕಲ್ ಕೆಮಿಸ್ಟ್ರಿ, ಎಕ್ಸ್ಪೆರಿಮೆಂಟಲ್ ಬಯಾಲಜಿ ಅಂಡ್ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಇನ್ ಫಿಸಿಕ್ಸ್. ಸೊ ಗೋ ಥ್ರೂ ಆಲ್ ದಿ ಫಾರ್ಮುಲಾಸ್ ಆಫ್ ಯುವರ್ ಪ್ರಾಕ್ಟಿಕಲ್ಸ್. ನಿಮ್ಮ ಪ್ರಾಕ್ಟಿಕಲ್ ಬುಕ್ ಇರುತ್ತಲ್ವಾ ಫಿಸಿಕ್ಸ್ ಅಲ್ಲಿ ಇರ್ಬೋದು ಅಥವಾ ಕೆಮಿಸ್ಟ್ರಿಯಲ್ಲಿ, ನೀವು ಹೇಗೆ ಒಂದು ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಅಲ್ಲಿ ಕ್ವಶನ್ ಕೊಟ್ಟಾಗ ಸಾಲ್ವ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಎಕ್ಸ್ಪೆರಿಮೆಂಟಲ್ ಕ್ವಶನ್ಸ್ ಬರುತ್ತೆ ಈ ಸತಿ ನಿಮ್ಮ KCET ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಸೊ ಫೋಕಸ್ ಆನ್ ದಾಟ್ ಟು, ಓಕೆನಾ. ಇವ್ರು ಯಾಕಂದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಒಂದೊಂದು ಯೂನಿಟ್ ಆಸ್ ಎಕ್ಸ್ಟ್ರಾ ಯೂನಿಟ್ ಆಡ್ ಮಾಡಿರೋದ್ರಿಂದ ಪ್ರಾಕ್ಟಿಕಲ್ ಅಲ್ಲಿ ಏನೇನಿತ್ತು ಅದನ್ನು ಸಹ ನೀವು ಕವರ್ ಮಾಡಿ. ಸೊ ದಿಸ್ ಇಸ್ ಆಲ್ ಚಾಪ್ಟರ್ಸ್ ನೀವು ಫಸ್ಟ್ ಕವರ್ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಫಾರ್ಮುಲಾ ಶೀಟ್ಸ್ ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಸಾಲ್ವ್ ಮಾಡಿಸ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.